ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಬಾರ್ನ್ ಟು ರಿಪೇರ್ ದಿಸ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಬಹಳ ಕುತೂಹಲಕರ ವಿಷಯವಾದ ನ್ಯೂಕ್ ಬಗ್ಗೆ ತಿಳಿಯೋಣ. ನ್ಯೂಕ್ ಎಂದರೆ ಸಾಮಾನ್ಯವಾಗಿ ಅಣ್ವಸ್ತ್ರಗಳನ್ನು ಸೂಚಿಸುತ್ತದೆ. ಅಣುಶಕ್ತಿ ಬಳಸಿ ಬಾಂಬುಗಳನ್ನು ಸೃಷ್ಟಿಸಲಾಗುತ್ತದೆ. ಅಣುಬಾಂಬುಗಳು ಅಪಾರ ಶಕ್ತಿ ಹೊಂದಿದ್ದು ದೊಡ್ಡ ನಗರಗಳನ್ನು ಸಂಪೂರ್ಣ ನಾಶ ಮಾಡುವ ಸಾಮರ್ಥ್ಯ ಹೊಂದಿವೆ. 1945ರಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ನ್ಯೂಕ್ ಬಾಂಬ್ ಬಳಸಿ ಅಪಾರ ಹಾನಿ ಉಂಟಾಯಿತು. ಅದರ ಪರಿಣಾಮ ಸಾವಿರಾರು ಜನರ ಸಾವಿಗೆ ಕಾರಣವಾಯಿತು. ಇನ್ನು ನ್ಯೂಕ್ ಅಂದರೆ ಅಣುಶಕ್ತಿ ಎಂಬುದಕ್ಕೂ ಅರ್ಥವಿದೆ. ಇದು ವಿದ್ಯುತ್ ಉತ್ಪಾದನೆಗಾಗಿ ಬಳಸಲಾಗುವ ಶಕ್ತಿ. ಅಣುಶಕ್ತಿ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಉತ್ಪಾದಿಸಬಹುದು, ಆದರೆ ಅದರಲ್ಲಿಯೂ ಸುರಕ್ಷತೆ ಅವಶ್ಯಕ. ನ್ಯೂಕ್ ಅಂದರೆ ಅಣ್ವಸ್ತ್ರದ ರೂಪದಲ್ಲಿಯೂ ಅಣುಶಕ್ತಿಯ ರೂಪದಲ್ಲಿಯೂ ಅರ್ಥವನ್ನು ಹೊಂದಿದೆ. ಅದು ಎಲ್ಲಿಂದ ಬಳಸುತ್ತೇವೆಯೋ ಅದರ ಪ್ರಭಾವ ವೈಶಿಷ್ಟ್ಯವೂ ಆಧಾರವಾಗಿರುತ್ತದೆ. ನಾವು ಸುರಕ್ಷತೆ, ಶಾಂತಿ ಮತ್ತು ಜಾಗೃತಿಯೊಂದಿಗೆ ಈ ಶಕ್ತಿಯನ್ನು ಬಳಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಬಾರ್ನ್ ಟು ರಿಪೇರ್ ದಿಸ್ ವರ್ಲ್ಡ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.